ಡಾಕ್ಟರ್ B.R. ಅಂಬೇಡ್ಕರ್ ತಮ್ಮ ಮೇಲೆ ಬೀರಿತಕ್ಕಂಥ ಪರಿಣಾಮ ಕುರಿತು ಒಂದೆರಡು ವಿಷಯ ಮಾತು. ಎಸ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಬದುಕಿನ ಮೇಲೆ ಪರಿಣಾಮ ಬೀರಿದ್ದಾರೆ ಅನ್ನುವ ಮಾತನ್ನ ಹೇಳುವುದಕ್ಕಿಂತ ಇವತ್ತು ಈ ಬದುಕೇನಿದೆಯಲ್ಲ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಅನ್ನತಕ್ಕಂಥ ಮಾತನ್ನ ಆರಂಭದಲ್ಲಿ ಹೇಳ್ತೀನಿ ಅಂತ. ಯಾಕಂತಂದ್ರೆ ಇವತ್ತು ಈ ಲೆವೆಲ್ಗೆ ಮನೆ ಕಟ್ಕೊಂಡಿದ್ದೀನಿ, ಈ ಲೆವೆಲ್ಗೆ ಗ್ರಂಥಾಲಯ ಕಟ್ಕೊಂಡಿದ್ದೀನಿ, ಓಡಾಡ್ಲಿಕ್ಕೆ ಕಾರ್ ಇದೆ, ಸಮಾಜದಲ್ಲಿ ಒಂದು ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಸ್ಥಾನಮಾನ ಇದೆ ಅಂತಂದ್ರೆ ಅದಕ್ಕೆ ಕಾರಣೀಕರ್ತರು ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನ್ನ ಮೇಲೆ ಬೀರಿರ್ತಕ್ಕಂಥ ಪ್ರಭಾವ ಮತ್ತು ಅವರನ್ನ ಅಧ್ಯಯನ ಮಾಡಲಿಕ್ಕೆ ಆರಂಭ ಮಾಡಿದ್ಮೇಲೆ ನನ್ನಲ್ಲಿ ಆಗಿರ್ತಕ್ಕಂಥ ಪರಿವರ್ತನೆಗಳು ಬಹಳಷ್ಟು ಆಗಿರ್ತಕ್ಕಂಥದ್ದು. ಬಹಳ ವಿಶೇಷವಾಗಿ ನನಗೆ ಈ ಗ್ರಂಥಾಲಯವನ್ನು ಕಟ್ಕೊಳ್ಳಿಕ್ಕೆ ಅದ್ಭುತ ಸ್ಫೂರ್ತಿ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನಾನು ಅಧ್ಯಯನ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಓದ್ತಿದ್ದೆ. ಒಂದ್ ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತಾಗಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಮಾತಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸುಂದರವಾಗಿರ್ತಕ್ಕಂಥ ಮನೆಯನ್ನ ಕಟ್ಕೊಳ್ಬೇಕು ಅನ್ನತಕ್ಕಂಥ ಕನಸನ್ನ ಕಂಡ್ರಂತೆ. ಮಧ್ಯ ವಯಸ್ಸಿನಲ್ಲಿ ಆ ಮನೆಯನ್ನ ಕಟ್ಕೊಳ್ಬೇಕು ಅನ್ನತಕ್ಕಂತಹ ವಿಚಾರವನ್ನ ಇಟ್ಕೊಂಡು ಮನೆ ಕಟ್ಕೊಳ್ಳಿಕ್ಕೆ ಆರಂಭ ಮಾಡಿದ್ರು ಮತ್ತು ಸರ್ಕಾರ ಕೊಟ್ಟಿರ್ತಕ್ಕಂಥ ಆ ಮನೆಯನ್ನ ಸ್ವಲ್ಪ ಅಲ್ಟರೇಷನ್ ಮಾಡಿ ಮೇಲಂತಸ್ತಿನಲ್ಲಿ ಗ್ರಂಥಾಲಯ, ಕೆಳ ಅಂತಸ್ತಿನಲ್ಲಿ ಅವ್ರ ಕುಟುಂಬ ವಾಸ ಮಾಡಲಿಕ್ಕೆ ಅನುಕೂಲವನ್ನು ಮಾಡಿಕೊಂಡ್ರು. ಜೊತೆಗೆ ಆ ಮನೆಗೆ ರಾಜಗೃಹ ಅನ್ನತಕ್ಕಂಥ ಒಂದು ಹೆಸರನ್ನ ಕೊಟ್ಟರು. ಮೇಲಂತಸ್ತಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಮಾರು 50,000 ಪುಸ್ತಕಗಳನ್ನ ಇಟ್ಕೊಂಡು ಅವರು ಅಧ್ಯಯನ ಮಾಡ್ತಾ ಇದ್ರು. ಅದು ಒಂದು ದಾಖಲೆ ಇದೆ. ಇಡೀ ಏಷ್ಯಾ ಖಂಡದಲ್ಲಿಯೇ ಅತಿ ಹೆಚ್ಚು ಪುಸ್ತಕಗಳನ್ನ ಖರೀದಿಸಿ ವೈಯಕ್ತಿಕ ಗ್ರಂಥಾಲಯವನ್ನು ಸ್ಥಾಪನೆ ಮಾಡಿಕೊಂಡಿರ್ತಕ್ಕಂಥ ಮೊದಲನೇ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ನಾವೆಲ್ಲರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಅಂತ ಹೇಳ್ಕೊಳ್ತೀವಿ. ನಾವು ಮನೆ ಕಟ್ಕೊಳ್ಬೇಕಾಗಿರ್ತಕ್ಕಂಥ ಸಂದರ್ಭ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮನೆ ಬಾಗಿಲು ಯಾವ ದಿಕ್ಕಿಗಿರ್ಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ತೀವಿ. ನಮ್ಮ ಅಡಿಗೆ ಕೋಣೆ ಯಾವ ದಿಕ್ಕಿಗಿರ್ಬೇಕು ಅನ್ನತಕ್ಕಂಥದ್ರ ಬಗ್ಗೆ ವಿಚಾರ ಮಾಡ್ತೀವಿ. ನಮ್ಮನ್ನ ಅಂಧಕಾರದಲ್ಲಿ ಇಲ್ಲಿಯವರೆಗೆ ಮುಳುಗಿಸಿರ್ತಕ್ಕಂಥ ದೇವರ ಕೋಣೆ ಹೇಗಿರ್ಬೇಕು ಅನ್ನತಕ್ಕಂಥದ್ರ ಬಗ್ಗೆ 10 ಸಲ ವಿಚಾರ ಮಾಡ್ತೀವಿ. ಅಷ್ಟೇ ಯಾಕೆ, ನಾವು ಉಪಯೋಗಿಸ್ತಕ್ಕಂಥ ಟಾಯ್ಲೆಟ್ ರೂಮಿನ ಬಾಗಿಲು ಯಾವ ದಿಕ್ಕಿಗಿರ್ಬೇಕು ಅನ್ನುವುದರ ಬಗ್ಗೆ ಹಲವು ಜನ ಜ್ಯೋತಿಷಿಗಳಲ್ಲಿ ಸಲಹೆಯನ್ನ ಕೇಳಿ ಬಂದು ಅದನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರುವುದಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ವೈಯಕ್ತಿಕ ಗ್ರಂಥಾಲಯ ಕಟ್ಕೊಂಡ್ರಲ್ಲ, ಅನುಯಾಯಿಗಳು ಅಂತ ಹೇಳ್ತಕ್ಕಂಥ ನಾವುಗಳು ಅಟ್ಲೀಸ್ಟ್ ನಮ್ಮ ಮಕ್ಕಳ ಪುಸ್ತಕಗಳನ್ನು ಎಲ್ಲಿಡಬೇಕು ಅನ್ನತಕ್ಕಂಥದ್ರ ಬಗ್ಗೆ ಮನೆ ಕಟ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸಾಮಾನ್ಯ ಪ್ರಜ್ಞೆಯೂ ಕೂಡ ಇರೋದಿಲ್ಲ ಅಂತ. ನೋಡಿ, ಮನೆ ಕಟ್ಕೊಳ್ಬೇಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನೆ ಕಟ್ಕೊಂಡ್ರು. ಎದಕ್ಕೆ ಕಟ್ಕೊಂಡ್ರು ಗೊತ್ತಾ? ಜೀವಮಾನವಿಡೀ ಅವ್ರು ಗಳಿಸಿರ್ತಕ್ಕಂಥ 50,000 ಪುಸ್ತಕಗಳನ್ನ ಇಡ್ಲಿಕ್ಕೆ ಮನೆಯನ್ನ ಕಟ್ಕೊಂಡ್ರು. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕಿನಲ್ಲಿ ಅಂಬೇಡ್ಕರ್ ಅವರ ಅಧ್ಯಯನ ಓದಿದೆಯಲ್ಲ, ಅದು ನನ್ನೊಬ್ಬನ ಮೇಲೆ ಅಲ್ಲ, ಈ ದೇಶದಲ್ಲಿ ಇರತಕ್ಕಂಥ ಹಲವಾರು ಜನ ಯುವಕರಿಗೆ ಪ್ರೇರಣೆ ಅಂತ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದ್ಸಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬ್ರಿಟನ್ನ ಲೈಬ್ರರಿಯಲ್ಲಿ ಅಧ್ಯಯನ ಮಾಡ್ತಾ ಇದ್ರಂತೆ. ಅವ್ರಿಗೆ ಅತಿ ಹೆಚ್ಚು ಇಷ್ಟ ಇರತಕ್ಕಂಥ ಸ್ಥಳ ಅಂತಂದ್ರೆ ಗ್ರಂಥಾಲಯಗಳು. ವಿಶೇಷತೆ ಏನು ಅಂತಂದ್ರೆ, ಆ ಗ್ರಂಥಾಲಯಕ್ಕೆ ಮುಂಜಾನೆ ಮೊದಲನೇದಾಗಿ ಹೋಗ್ತಕ್ಕಂಥವ್ರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಗ್ತಾ ಇದ್ರು. ಆ ಗ್ರಂಥಾಲಯದಿಂದ ಎಲ್ಲರೂ ಹೋದ್ಮೇಲೆ ಕೊನೆಯದಾಗಿ ಗ್ರಂಥಾಲಯದಿಂದ ಎದ್ದು ಹೊರಗಡೆ ಬರ್ತಕ್ಕಂಥವ್ರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಗ್ತಿದ್ರು. ಒಂದಿನ ಏನಾಗುತ್ತೆ ಅಂತಂದ್ರೆ, ಹಿಂಗೆ ಗ್ರಂಥಾಲಯದ ಒಳಗಡೆ ಬಾಬಾ ಸಾಹೇಬ್ರು ಹೋಗ್ತಾರೆ, ಅಧ್ಯಯನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸುಮಾರು ಹೊತ್ತು ಅಧ್ಯಯನ ಮಾಡ್ತಾ 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 ಹೋದಂತೆ ರಾತ್ರಿ 10 ಗಂಟೆ ಆಗ್ತದೆ. ಗ್ರಂಥಾಲಯದಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಎದ್ದು ಅವ್ರ ಮನೆಗಳಿಗೆ ಹೋಗ್ತಾರೆ. ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇದು ಯಾವುದರ ಪರಿವೂ ಕೂಡ ಇರೋದಿಲ್ಲ. ರಾತ್ರಿ ಆಗಿದೆ ಅಂತನೂ ಕೂಡ ಗೊತ್ತಾಗೋದಿಲ್ಲ, 10 ಗಂಟೆ ಆಗಿದನು ಅಂತ ಕೂಡ ಗೊತ್ತಾಗೋದಿಲ್ಲ. ಒಂದೇ ಕಡೆ ಅವರು ಕುಂತು ಓದ್ತಾ ಇರ್ತಾರೆ. ಗ್ರಂಥಪಾಲಕ ರಾತ್ರಿ ಆದ ಕೂಡಲೇ ಅವನಿಗೆ ಅನಿಸ್ತದೆ ಮೋಸ್ಟ್ಲಿ 10 ಗಂಟೆ ಆಗಿದೆ, ಗ್ರಂಥಾಲಯದಲ್ಲಿ ಇರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಎದ್ದು ಮನೆಗೆ ಹೋಗಿರ್ಬೋದು ಅಂತ ತಿಳ್ಕೊಂಡು ಗ್ರಂಥಪಾಲಕ ಗ್ರಂಥಾಲಯದ ಬಾಗಿಲನ್ನು ಹಾಕೊಂಡು ಮನೆಗೆ ಹೋಗ್ತಾನೆ. ಗ್ರಂಥಾಲಯದ ಬಾಗಿಲನ್ನು ಹಾಕೊಂಡು ಮನೆಗೆ ಹೋಗ್ತಾನೆ. ರಾತ್ರಿ ಕಳೀತದೆ. ರಾತ್ರಿ ಕಳೆದು ಮುಂಜಾನೆ 10 ಗಂಟೆ ಆಗ್ತದೆ. 10 ಗಂಟೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಗ್ರಂಥಪಾಲಕ ಗ್ರಂಥಾಲಯಕ್ಕೆ ಬಂದು ಗ್ರಂಥಾಲಯದ ಬಾಗಿಲನ್ನ ತೆಗಿತಾನೆ. ತೆಗೆದು ಒಳಗಡೆ ಹೋಗ್ತಾನೆ. ಬಹಳ ಆಶ್ಚರ್ಯಕರವಾಗಿರ್ತಕ್ಕಂಥ ಸಂಗತಿ, ಬಾಬಾ ಸಾಹೇಬ್ರನ್ನು ಓದ್ತಾ ಇದ್ದಾರೆ. ಗ್ರಂಥಪಾಲಕನಿಗೆ ಗಾಬರಿ ಆಗ್ತದೆ. ಒಬ್ಬ ವಿದ್ಯಾರ್ಥಿಯನ್ನ ರಾತ್ರಿ ಇಡೀ ಕೂಡಿ ಹಾಕ್ಬಿಟ್ನಿ ಅಂತ ತಿಳ್ಕೊಂಡು ಬಾಬಾ ಸಾಹೇಬ್ರ ಹತ್ರ ಹೋಗಿ, ಸಾಹೇಬ್ರೆ ಕ್ಷಮೆ ಇರಲಿ, ಇಡೀ ರಾತ್ರಿ ನಿಮ್ಮನ್ನ ಗ್ರಂಥಾಲಯದಲ್ಲಿ ಕೂಡ ಹಾಕ್ಬಿಟ್ಟೆ ಅಂತಂದಾಗ ಅವಾಗ ಬಾಬಾ ಸಾಹೇಬ್ರ ಮೇಲೆ ಕಣ್ಣೆತ್ತಿ ನೋಡಿ ಅಂತಾರೆ, ಏನಪ್ಪ ರಾತ್ರಿ ಆಯ್ತಾ? 10 ಗಂಟೆ ಆಯ್ತವನು, ನಾ ಇಲ್ಲಿಂದ ಎದ್ದು ಹೋಗ್ಬೇಕೇನು ಅಂತ ಕೇಳ್ತಾನೆ.
ಆಚಾರ್ಯ ಗ್ರಂಥಪಾಲಕನಿಗೆ, ಇಲ್ಲ ಸಾಹೇಬ್ರೆ, ರಾತ್ರಿ 10 ಗಂಟೆ ಆಗಿಲ್ಲ, ರಾತ್ರಿ 10 ಗಂಟೆ ಆಗಿ ಬೆಳಗ್ಗೆ 10 ಗಂಟೆ ಆಗಿದೆ, ಇಡೀ ರಾತ್ರಿ ತಾವಿನ್ನೂ ಇಲ್ಲೇ ಕೂತೀರಿ ಅಂತ ಬಾಬಾ ಸಾಹೇಬ್ರಿಗೆ ಹೇಳಿದಾಗ ಬಾಬಾ ಸಾಹೇಬ್ರು ಒಂದು ಕ್ಷಣ ಮೌನವಾಗಿ ಅಲ್ಲಿ ಕೂತ್ಕೊಂಡು ಅಲ್ಲಿಂದ ಎದ್ದು ಹೋಗ್ತಾರೆ ಅಂತ. ನೋಡಿ, ಇಂಥ ಅದ್ಭುತವಾಗಿರ್ತಕ್ಕಂಥ ಪುಸ್ತಕದ ಪ್ರೇಮಿ ಬಾಬಾ ಸಾಹೇಬ್ ಅಂಬೇಡ್ಕರ್. ನಮಗೆ ಓದುವುದಕ್ಕೆ ಆದರ್ಶ ಈ ಮಹಾನ್ ವ್ಯಕ್ತಿ. ಇನ್ನೊಂದು ಬಹಳ ಸ್ವಾರಸ್ಯಕರವಾಗಿರ್ತಕ್ಕಂಥ ಸಂಗತಿ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವ್ಯಕ್ತಿಗತ ಗ್ರಂಥಾಲಯ ಎಲ್ಲರ ಗಮನ ಸೆಳೆಯುತ್ತೆ. ಎಲ್ಲಾ ವಿದ್ವಾಂಸರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೈಯಕ್ತಿಕ ಗ್ರಂಥಾಲಯವನ್ನು ನೋಡ್ಬೇಕು ಅಂತ ಹೇಳಿ ಅವ್ರ ಮನೆಗೆ ಬರ್ತಾ ಇರ್ತಾರೆ. ಒಂದು ದಿನ ಏನಾಗುತ್ತೆ ಅಂತಂದ್ರೆ, ಮದನ್ ಮೋಹನ್ ಮಾಳವೀಯ ಮತ್ತು ಬಿರ್ಲಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೈಯಕ್ತಿಕ ಗ್ರಂಥಾಲಯಕ್ಕೆ ಭೇಟಿ ಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಬಾಬಾ ಸಾಹೇಬ್ರಿಗೆ ಹೇಳ್ತಾರೆ, ಸಾಹೇಬ್ರೆ, ಈಗಾಗಲೇ ನೀವು ಇಲ್ಲಿರ್ತಕ್ಕಂಥ ಬಹುತೇಕ ಪುಸ್ತಕಗಳನ್ನು ಓದಿದ್ದೀರಿ, ಜೊತೆಗೆ ಇಂಥ ಅಮೂಲ್ಯವಾಗಿರ್ತಕ್ಕಂಥ ಈ ಸಂಪತ್ತೇನಿದೆಯಲ್ಲ, ಇದು ನಮಗೆ ಕೊಡಿ, ನಾವು ನಿಮ್ಗೆ ಒಂದಿಷ್ಟು ದುಡ್ಡು ಕೊಡ್ತೀವಿ ಅನ್ನತಕ್ಕಂಥ ಮಾತನ್ನ ಬಿರ್ಲಾ ಮತ್ತು ಮದನ್ ಮೋಹನ್ ಮಾಳವೀಯ ಹೇಳ್ತಾರೆ. ಬಾಬಾ ಸಾಹೇಬ್ರು ಥಟ್ ಅಂತ ಉತ್ತರ ಕೊಡ್ತಾರೆ, ನಿಮಗೆ ಇಡೀ ಜಗತ್ತನ್ನ ಖರೀದಿ ಮಾಡ್ತಕ್ಕಂಥ ತಾಕತ್ ಇರ್ಬೋದು, ನಿಮ್ಮಲ್ಲಿ ಹಣ ಇರ್ಬೋದು, ಆದ್ರೆ ಒಂದು ವಿಷಯ ತಿಳ್ಕೊಳ್ಳಿ, ನಿಮಗಷ್ಟೇ ಅಲ್ಲ, ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಯಾರಿಗೂ ಕೂಡ ನನ್ನ ಗ್ರಂಥಾಲಯದಲ್ಲಿ ಇರ್ತಕ್ಕಂಥ ಪುಸ್ತಕಗಳನ್ನ ಖರೀದಿ ಮಾಡ್ತಕ್ಕಂಥ ಸಾಮರ್ಥ್ಯ ಇಲ್ಲ ಅನ್ನತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥ ಅದ್ಭುತ ಪುಸ್ತಕ ಪ್ರೇಮಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಆದ್ಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರ್ಮಿಕ ಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲಹಾಬಾದ್ಗೆ ಹೋಗ್ಬೇಕಾಗಿ ಬಂದಿರ್ತದೆ. ನೋಡಿ, ಇವಾಗ ಒಬ್ರು ಮಿನಿಸ್ಟರ್ ಆದ್ರು ಅಂತಂದ್ರೆ, ಮೋಸ್ಟ್ಲಿ MLA ಆದ್ರು ಅಂತಂದ್ರೆ ಓದೋದನ್ನ ಬಿಟ್ಬಿಡ್ತಾರೆ ಬಹುತೇಕರು. ಮಿನಿಸ್ಟರ್ ಆದ್ರು ಅಂತಂದ್ರೆ ಅದು ಬೇರೆ ಮಾತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲಹಾಬಾದ್ಗೆ ಹೋಗ್ಬೇಕಾಗಿರ್ತಕ್ಕಂಥ ಸಂದರ್ಭ ಬರ್ತದೆ. ಲೇಬರ್ ಮಿನಿಸ್ಟರ್ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬರು ಎಲ್ಲಿಗಾದ್ರೂ ಹೋಗ್ಬೇಕಾಗಿತ್ತು ಅಂತಂದ್ರೆ ವಿಶೇಷತೆ ಏನು ಅಂತಂದ್ರೆ, ಅವ್ರು ಯಾವ್ದಾದ್ರು ಊರಿಗೆ ಹೋಗ್ಬೇಕು ಅಂತಂದ್ರೆ ಅವ್ರ ಜೊತೆ ಒಂದು ಮಿನಿ ಗ್ರಂಥಾಲಯನೇ ಹೋಗ್ತಿತ್ತಂತೆ. ಪೆಟ್ಟಿಗೆ ನಾವ್ ಹೆಂಗ್ ಯಾವ್ದಾದ್ರು ಊರಿಗೆ ಹೋಗ್ಬೇಕು ಅಂತಂದ್ರೆ ನಮಗ ಯಾವ ಬಟ್ಟೆಗಳು ಬೇಕು, ಎಲ್ಲಿ ಅಂತ ಬಟ್ಟೆಗಳು ಹಾಕೋಬೇಕು ಏನಂತಕ್ಕಂಥದ್ರ ಬಗ್ಗೆ ನಾವ್ 2-3 ಪೆಟ್ಟಿಗೆ ಆಗುವಷ್ಟು ಬಟ್ಟೆಗಳನ್ನ ತಗೊಂಡು ಹೋಗ್ತೀವಲ್ಲ, ಹಂಗ ಬಾಬಾ ಸಾಹೇಬ್ರು ಪುಸ್ತಕಗಳನ್ನು ತಗೊಂಡು ಹೋಗ್ತಿದ್ರ. ಅವಾಗ ಅವ್ರು ಅಲಹಾಬಾದ್ಗೆ ಹೋದ್ರು. ಅಲ್ಲಿ ರೈಲ್ವೆ ಸ್ಟೇಷನ್ ಇಂದ ಇಳ್ಕೊಂಡ್ರು. ದೂರದಲ್ಲಿ ಒಂದು ಗೆಸ್ಟ್ ಹೌಸ್ ಇತ್ತು. ಅವಾಗ ಬಾಬಾ ಸಾಹೇಬ್ರಿಗೆ ಕೇಳ್ತಾರೆ, ಅಲ್ಲಿ ಇರ್ತಕ್ಕಂಥವ್ರು ಹೇಳ್ತಾರೆ, ಸಾಹೇಬ್ರೆ, ನಿಮ್ಗೆ ಗೆಸ್ಟ್ ಹೌಸ್ ಅಲ್ಲಿದೆ, ತಾವು ಅಲ್ಲಿ ತನಕ ಹೋಗ್ಬೇಕು ಅಂತ. ಅವಾಗ ಬಾಬಾ ಸಾಹೇಬ್ರು ಹೇಳ್ತಾರೆ, ಟೈಮ್ ಎಷ್ಟು ಹಿಡಿತದಪ್ಪ ಅಲ್ಲಿಗೆ ಹೋಗ್ಬೇಕಾದ್ರೆ? ಸುಮಾರು 1 ಗಂಟೆ 1.5 ಗಂಟೆ ಟೈಮ್ ಹಿಡಿಬೋದು ಸರ್. ಒಂದ್ ಕೆಲಸ ಮಾಡಿ, ಯಾಕಂತಂದ್ರೆ ನಾನು ಇಲ್ಲಿಂದ ಅಲ್ಲಿಯವರೆಗೆ ಹೋಗ್ಬೇಕು, ಅದಾದ್ಮೇಲೆ ನನ್ನ ಪುಸ್ತಕಗಳೆಲ್ಲವೂ ಕೂಡ ಅಲ್ಲಿಗೆ ಗೆಸ್ಟ್ ಹೌಸಿಗೆ ಬರಬೇಕು. ಬೇಡ, ನಾನು ಇಡೀ ದಿನ ರೈಲ್ವೆ ಸ್ಟೇಷನ್ ಒಳಗೆ ಇರ್ತೀನಿ, ನಾಳೆಗೆ ಅಟೆಂಡ್ ಆಗ್ಬೇಕಾಗಿರ್ತಕ್ಕಂಥ ಪ್ರೋಗ್ರಾಮ್ ಅಟೆಂಡ್ ಆಗ್ತೀನಿ. ಯಾಕಂತಂದ್ರೆ ಇಡೀ ದಿನ ನಾನು ಇಲ್ಲೇ ಇದ್ರೆ ನಾನು ಹೆಚ್ಚು ಓದುವುದಕ್ಕೆ ಸಮಯ ಕೊಡಬಹುದು. ಹಂಗಾಗಿ ರೈಲ್ವೆ ಸ್ಟೇಷನ್ ಅಲ್ಲಿ ಉಳ್ಕೊಂಡು ಇಡೀ ದಿನ ಅಧ್ಯಯನ ಮಾಡಿ ಸಾರ್ವಜನಿಕ ಸಭೆಗೆ ಅಟೆಂಡ್ ಆಗಿರ್ತಕ್ಕಂಥ ಮಹಾನ್ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಒಂದು ಕ್ಷಣವೂ ಕೂಡ ಸಮಯವನ್ನ ಅವ್ರು ವ್ಯರ್ಥವಾಗಿ ಕಳೀತಾ ಇರಲಿಲ್ಲ. ಇಂಥ ಅದ್ಭುತವಾಗಿರ್ತಕ್ಕಂಥ ರಾಷ್ಟ್ರ ಪ್ರೇಮಿ ಹುಟ್ಟಿರ್ತಕ್ಕಂಥ ನಾಡು ಭಾರತ ದೇಶ. ಇನ್ನೊಂದು ಕುತೂಹಲಕ್ಕಾಗಿ ಬಾಬಾ ಸಾಹೇಬ್ರಿಗೆ ಒಬ್ಬ ವಿದ್ಯಾರ್ಥಿ ಪ್ರಶ್ನೆ ಕೇಳ್ತಾನೆ, ಸಾಹೇಬ್ರೆ, ಹೆಂಗ್ ಓದಬೇಕು ಅಂತ ಪ್ರಶ್ನೆ ಕೇಳ್ತಾನೆ. ಬಾಬಾ ಸಾಹೇಬ್ರು ಬಹಳ ಮಾರ್ಮಿಕವಾಗಿರ್ತಕ್ಕಂಥ ಉತ್ತರ ಕೊಡ್ತಾರೆ, ಪಡೋ ಇತನಾ ಪಡೋ, ಲೋಗ್ ತುಮ್ಕು ದೇಕರ್ ಡರ್ನೆ ತಕ್ ಪಡೋ ಅಂತ ಬಾಬಾ ಸಾಹೇಬ್ರು ಹೇಳ್ತಾರೆ. ಎಂತ ಅದ್ಭುತ ಮಾತ್ರಿ. ನೋಡಿ, ಓದು ನೀ ಹೆಂಗ್ ಓದ್ಬೇಕು ಅಂತಂದ್ರೆ, ನೀ ಓದೋದನ್ನ ಕಂಡು ಜಗತ್ತು ಹೆದರ್ಬೇಕು. ಓದುವಿಗೆ, ಜ್ಞಾನಕ್ಕೆ ಈ ಜಗತ್ತು ಹೆದರ್ತದೆ ಅನ್ನತಕ್ಕಂಥ ಮಾತನ್ನ ಹೇಳಿ ಅದರಂತೆ ಸಾಧಿಸಿ ತೋರಿಸಿರ್ತಕ್ಕಂಥ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್. ನೋಡಿ, ಇಂಥ ಪುಸ್ತಕ ಪ್ರೇಮಿಯ ಆದರ್ಶ ಬದುಕು ಇವತ್ತಿನ ವಿದ್ಯಾರ್ಥಿಗಳಿಗೆ ಆದರ್ಶ ಆಗ್ಬೇಕು, ಇವತ್ತಿನ ವಿದ್ಯಾರ್ಥಿಗಳಿಗೆ ಪ್ರೇರಕ ಆಗ್ಬೇಕು. ಮೊಬೈಲ್ ಅಲ್ಲಿ ಹೆಚ್ಚು ಕಾಲ ಕಳೀತಕ್ಕಂಥ ವಿದ್ಯಾರ್ಥಿಗಳು, ಅತಿ ಹೆಚ್ಚು ಸಮಯ ಸ್ನೇಹಿತರೊಂದಿಗೆ ಕಾಲ ಹರಟೆ ಏನಂದ್ರೆ ಸಮಯವನ್ನು ವ್ಯರ್ಥವಾಗಿ ಕಳೀತಕ್ಕಂಥ ವಿದ್ಯಾರ್ಥಿಗಳಿಗೆ ಬಾಬಾ ಸಾಹೇಬರ ಪುಸ್ತಕದ ಪ್ರೀತಿ ಪ್ರೇರಣೆ ಆಗ್ಬೇಕು. ಅಂದಾಗ ಮಾತ್ರ ಈ ದೇಶ ಬದಲಾಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಿದ್ದಾರೆ ಅಂತಂತಂದ್ರೆ, ಆತ್ಮೀಯ ಸ್ನೇಹಿತರು ತಿಳ್ಕೊಳ್ಳಿ, ಅವ್ರ ಭಾವಚಿತ್ರದಲ್ಲಿ ಇಲ್ಲ, ಅವರು ಏನು ಅಂತಂತಂದ್ರೆ ಸ್ಥಾಪನೆ ಮಾಡಿರ್ತಕ್ಕಂಥ ಮೂರ್ತಿಯಲ್ಲಿ ಇಲ್ಲ. ಅವ್ರು ಎಲ್ಲಿದ್ದಾರೆ ಅಂತಂತಂದ್ರೆ ಅವ್ರು ಹೆಚ್ಚು ಇಷ್ಟಪಡ್ತಕ್ಕಂಥ ಪುಸ್ತಕದಲ್ಲಿ ಇದ್ದಾರೆ. ಹಂಗಾಗಿ ಬಾಬಾ ಸಾಹೇಬ್ರನ್ನ ನೀವು ಪ್ರವೇಶ ಮಾಡಬೇಕು, ಬಾಬಾ ಸಾಹೇಬರ ಅದ್ಭುತವಾಗಿರ್ತಕ್ಕಂಥ ಅನುಯಾಯಿಯಾಗಿ ಬದುಕಬೇಕು ಅಂತಂದ್ರೆ ಹೆಂಗ ಅವರು ಜೀವಮಾನವಿಡೀ ಪುಸ್ತಕವನ್ನು ಪ್ರೀತಿಸಿದ್ರಲ್ಲ, ತಾವು ಕೂಡ ಅದೇ ರೀತಿಯಾಗಿ ಪುಸ್ತಕವನ್ನು ಪ್ರೀತಿಸಿದ್ದೇ ಆದ್ರೆ ನೀವು ಬಾಬಾ ಸಾಹೇಬರಿಗೆ ಕೊಡ್ತಕ್ಕಂಥ ಗೌರವ ಅನ್ನತಕ್ಕಂಥ ಮಾತನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾನೆ. ಧನ್ಯವಾದಗಳು.